ನಿಮ್ಮ ರಕ್ತಕ್ಕೆ ಅಥವಾ ನಿಮ್ಮ ರಕ್ತವನ್ನ ಮತ್ತೊಬ್ಬನ ಜವಾಬ್ದಾರಿ ಮಾಡ್ಬಿಟ್ಟಾಗ ನೀವು ಹೆಂಗ್ ಮಾತಾಡ್ತೀರಿ ಸರ್? ನೀವು ಅವತ್ತೇ ಎಚ್ಚೆತ್ಕೊಂಡಿದ್ರೆ ಆ ಮುದ್ದಾದ ಮಗು ಅಕ್ಕಪಕ್ಕ ಇಬ್ರು ಹೆಣ್ಮಕ್ಳನ್ನ ನಿಲ್ಲಿಸ್ಕೊಂಡು ನೀವು ಆರಾಮಾಗಿರ್ತಾ ಇದ್ರಿ. ಇಂಥ ಕೆಟ್ಟ ದಿನಕ್ಕೆ ನೀವು ಸಾಕ್ಷಿನೇ ಆಗ್ತಾ ಇರ್ಲಿಲ್ಲ ಸರ್. ಆಗ್ತಾನೆ ಇರ್ಲಿಲ್ಲ. ನನ್ನ ಜೀವನದ ಮೊದಲನೇ ಬಿಗ್ಗೆಸ್ಟ್ ಬ್ಲಂಡರ್ ಮಾಡಿದ್ದು ಈ ಕೈಯಲ್ಲಿ ಹಿಡ್ಕೊಂಡಿರೋ ಪಾಪುನ ಬಿಟ್ಕೊಟ್ಬಿಟ್ನಲ್ಲ ಅನ್ನೋದೇ ಇವತ್ತಿಗೂ ನನ್ನ ಫೈಟಿಂಗ್ ವಿತ್ ಮೈಸೆಲ್ಫ್ ಮೇಡಮ್. ಏನ್ ಅಂತ ನನ್ ಯಾಕೆ ನನ್ ತಲೆ ಓಡಿಸ್ಲಿಲ್ಲ, ಯಾಕೆ ನಾನು ಅದು ಒಂದೇ ಒಂದು ಪೊಲೀಸು ಅದು ಇದು ಅಂತ ಹೇಳಿದ್ರು ನಾನು ಸುಮ್ಮನೆ ಮೇಡಮ್. ಆಗಿದ್ರೆ ಎದುರಾಗಿತ್ತು ತಗೊಂಡ್ ಹೋಗ್ಬೇಕಾಗಿತ್ತು ನಾನು ಅಂತ ಕೂತ್ಕೊಂಡ್ಬಿಡ್ಬೋದಾಗಿತ್ತಲ್ಲ ಮೇಡಮ್. ನಾನು ಇವತ್ತಿಗೂ ನಾನು ರಿಗ್ರೆಟ್ ಮಾಡ್ತೀನಿ ಮೇಡಮ್. ದಟ್ ಇಸ್ ಮೈ ಬಿಗ್ಗೆಸ್ಟ್ ಮಿಸ್ಟೇಕ್ ಮೇಡಮ್. ಅದು ನಾನು ನೆನ್ನೆ ಹಲವಾರು ಕಠಿಣ ಪದಗಳನ್ನ ಬಳಸ್ಬಿಟ್ಟೆ ಈ ವಿಚಾರದಲ್ಲಿ. ಹಲವಾರು ಕಠಿಣ ಪದ, ತಾಯಿ ಕುಲಕ್ಕೆ ಕ್ಯಾನ್ಸರ್ ತರ ಇವರೆಲ್ಲ ಅಂತ. ಕಷ್ಟ ಆಗ್ತಿತ್ತು ನಾನೊಬ್ಬ ಹೆಣ್ಮಗಳಾಗಿ, ನಾನೊಬ್ಬ ತಾಯಿಯಾಗಿ ಆ ಪದ ಬಳಸಕ್ಕೆ. ಬಟ್ ಇವತ್ತು ಎಲ್ಲರೂ ಕ್ಯಾಕರ್ಸ್ ಥೂ ಅಂತ ಒಗಿತಾ ಇದ್ದಾರೆ ನಿಮ್ ಹೆಂಡತಿಗೆ. ತನ್ನ ಕರಳು ಬಳ್ಳಿನ ಯಾವನ ಹತ್ರನೋ ಒದ್ದಿಸಿ ಸಾಯಿಸಿದ್ದಾಳೆ. ಆ ನಂತರನಾದ್ರು ಇದು ನೈತಿಕ ಸಂಬಂಧವೋ ಅನೈತಿಕ ಸಂಬಂಧವೋ ನಾನು ಲೇಬಲ್ ಹಚ್ಚಕ್ ಹೋಗಲ್ಲ. ನಿಮ್ಮಿಬ್ಬರ ನಡುವಿನ ಅನ್ಯೋನ್ಯತೆ ಹೇಗಿತ್ತು ನಮಗ್ ಗೊತ್ತಿಲ್ಲ. ಮತ್ತೊಬ್ಬನ ಜೊತೆ ಹೋದ ನಂತರ ತನ್ನ ಮಗುನ ಅವನು ಯಾವನೋ ಕೊಂದ್ ಹಾಕ್ತಾನೆ ಅಂದಾಗ ಕೊರಳು ಪಟ್ಟಿ ಇಟ್ಕೊಂಡು ಕರ್ಕೊಂಡೋಗಿ ಸ್ಟೇಷನಿಗೆ ಒಪ್ಸಿದ್ರೆ ಆಕೆ ಒಬ್ಬ ತಾಯಿ ಅಂತ ಅನಿಸ್ಕೊಳ್ತಾ ಇದ್ಲು. ಬಟ್ ಅವನ್ ತಪ್ಪನ್ನ ಮುಚ್ಚಾಕಕ್ಕೆ ಮಗು ಹೆಂಗೋ ಸತ್ತಾಯ್ತು. ಐಸ್ ಕ್ರೀಮ್ ತಿನ್ಸಿ ಕಾರಲ್ಲಿ AC ಹಾಕಿ ಮಲಗಿಸಿದ್ದೆ, ಬಿರಿಯಾನಿ ತಿನ್ಸಿ ಐಸ್ ಕ್ರೀಮ್ ತಿನ್ಸಿ ಮಲಗಿಸ್ಬಿಟ್ಟಿದೆ, ಬೆಳಗ್ಗೆ ಇದ್ರೆ ಮಗು ಇಲ್ಲ ಅನ್ನೋ ಕತೆ ಕಟ್ಟಕ್ಕೆ ತಲೆ ಹೆಂಗ್ ಓಡುತ್ತೆ ಆ ಟೈಮ್ನಲ್ಲಿ. ತನ್ನ ಸ್ವಂತ ಮಗು ಕಳ್ಕೊಂಡಿರೋ ಟೈಮ್ನಲ್ಲಿ ಈ ತರ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಕ್ ಹೆಂಗ್ ಸಾಧ್ಯ ಆಗುತ್ತೆ? ಆಕೆ ಎಂತ ಕ್ರೂರತ್ವದ ಮೈಂಡ್ ಸೆಟ್ ಬೆಳೆಸ್ಕೊಂಡಿದ್ಲು ಆಕೆ ಅನ್ನೋದು ಪ್ರಶ್ನೆ ಬರುತ್ತೆ.